ನಗರದ ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜನೆ. ನಾಗ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ವತಿಯಿಂದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯನ್ನ ಈ ಕಾರ್ಯಕ್ರಮವನ್ನ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಕೆ ಶಿವಕುಮಾರ್ ಅವರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನ ಸೋಸಲೆ ಸಿದ್ದರಾಜರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಿರ್ಮಾಪಕರು ಮತ್ತು ಸಮಾಜ ಸೇವಕರಾದ ಗೋಲ್ಡನ್ ಸುರೇಶ್ ರವರು, ಅಹಿಂದ ಜ್ವರಪ್ಪರವರು, ಮಾಜಿ ನಗರಸಭಾ ಸದಸ್ಯರಾದ ಜಗದೀಶ್ ರವರು, WKF ರೆಫ್ರಿಯಾದ ಡೊಮಿನಿಕ್ ಸಿಇಒ ರವರು, ಎನ್ ಶಂಕರ್ ಅವರು, ಶಿವದಾಸರವರು, ಮೈಸೂರು ಕರಾಟೆ ಅಸೋಸಿಯೇಷನ್ ಕಾರ್ಯದರ್ಶಿಯಾದ ಭಾರತೀಯ ಆನಂದ್ರವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವಸಂತಮರವರು, ಡಾಕ್ಟರ್ ವಿನೋದ್ ಕುಮಾರ್ ಅವರು, ಕಲಾವಿದರಾದ ಮಂಜುನಾಥ್ ರವರು ಮತ್ತು ವೀರರಾಜ್ ಅರಸ್ರವರು ಮತ್ತು ಲೋಕೇಶ್ ರವರಿಗೆ ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಮಸ್ಕಾರ. ಇವತ್ತು ಕರಾಟೆ ಕಾಂಪಿಟೇಷನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಎಲ್ಲಾ ರಾಜ್ಯದಿಂದ ಬಂದಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ, ನಾನು ಕರಾಟೆ ಪ್ಲೇಯರ್. 91 ನಲ್ಲಿ ನಾನು ಕರಾಟೆ ಹೋಗ್ತಾ ಇದ್ದೆ. 10 ವರ್ಷ ಕ್ಲಾಸ್ ಹೋಗಿದ್ದೀನಿ. ನಮ್ಮ ಗುರುಗಳು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಅಜೀಜ್ ಖಾನ್ ಅಂತ. 10 ವರ್ಷ ಹೋಗಿರೋದು ಇವ್ರ ಹತ್ರ. ಇವತ್ತು ನಮ್ದು ಅವ್ರದ್ದು ಬಾಂಧವ್ಯ ತುಂಬಾ ಚೆನ್ನಾಗಿದೆ. ನನ್ಗೂ ಡೈಲಿ ಮೆಸೇಜ್ ಹಾಕ್ತಾರೆ, ಮಾಡ್ತಾರೆ. ಅದ್ದೂರಿ ಕಾರ್ಯಕ್ರಮಗಳು ಸಿದ್ದರಾಜ್ ಸರ್ ಮಾಡ್ತಾನೆ ಇರ್ತಾರೆ, ನಮ್ಮ ಅಜೀಜ್ ಖಾನ್ ಸರ್ ಮಾಡ್ತಾನೆ ಇರ್ತಾರೆ. ನಂಗೂ ಕಾರ್ಯಕ್ರಮಗಳೆಲ್ಲ ಕರೀತಾ ಇರ್ತಾರೆ. ಈ ಕಾರ್ಯಕ್ರಮಗಳು ನೋಡಿದಾಗ ನಂಗೆ ತುಂಬಾ ಹುಮ್ಮಸ್ ಬರ್ತಿದೆ. ಯಾಕಂದ್ರೆ ನಾನು 10 ವರ್ಷ ಕರಾಟೆ ಮಾಡಿರೋದ್ರಿಂದ ಈಗ ಈ ಕರಾಟೆ ಕಾರ್ಯಕ್ರಮ ಅಂದ್ರೆ ನನಗೆ ಭಾರಿ ಖುಷಿ ಆಯ್ತದೆ, ಭಾರಿ ಅದೇ ಎನರ್ಜಿ ಆಗ್ತಿದೆ ನನಗೆ. ಮುಂದಕ್ಕೆ ನಾವು ನಮ್ಮ ಲಯನ್ಸ್ ಇಂದ ಎಲ್ಲ ಸೇರ್ಕೊಂಡು ದೊಡ್ಡ ಕರಾಟೆದು ಕಾಂಪಿಟೇಷನ್ ಎಲ್ಲ ಮಾಡ್ಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಆದಷ್ಟು ಬೇಗ ಎಲ್ಲ ಮಾಡ್ತೀವಿ. ಅದ್ರೂ ಎಲ್ಲಾರು ಕರಾಟೆಗಳು ಕಲಿತಾ ಇರೋದು ಮಕ್ಕಳಿಂದ ಹಿಡಿದು ದೊಡ್ಡವರು ಕಲಿತಾ ಇರೋದು ತುಂಬಾ ಒಳ್ಳೆ ಇದು. ಎಲ್ಲಾರು ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಕಲೀಲಿ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡಕ್ಕೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಗ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ವತಿಯಿಂದ ಸುಮಾರು 20ನೇ ವರ್ಷದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಇವತ್ತು ಆಯೋಜನೆ ಮಾಡಿದ್ದಾವೆ. ಈ ಒಂದು ಪಂದ್ಯಾವಳಿಗೆ ಸುಮಾರು ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಮುಂಬೈ ಈ ಒಂದು ರಾಜ್ಯಗಳಿಂದ ಕೂಡ ಕರಾಟೆ ಪಟುಗಳು ಆಗಮಿಸಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯದ ಬೆಂಗಳೂರು, ಕೊಡಗು, ಮಂಡ್ಯ, ಚಾಮರಾಜನಗರ ವಿವಿಧ ಜಿಲ್ಲೆಗಳಿಂದ ಕರಾಟೆ ಪಟುಗಳು ಆಗಮಿಸಿ ಸುಮಾರು 800ಕ್ಕೂ ಹೆಚ್ಚು ಕರಾಟೆ ಪಟುಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಕರಾಟೆ ಕಲಿಯೋದು ಇವತ್ತು ಪ್ರತಿಯೊಬ್ಬರಿಗೂ ಬಹಳ ತುಂಬಾ ಅವಶ್ಯಕವಾಗಿದೆ. ಯಾಕಂತಂದ್ರೆ ಇವತ್ತು ಆರೋಗ್ಯದಲ್ಲಾಗ್ಲಿ ಅಥವಾ ಅವರ ಒಂದು ಆತ್ಮಬಲವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವತ್ತು ಸೆಲ್ಫ್ ಡಿಫೆನ್ಸ್ ಬಹಳ ಅತ್ಯವಶ್ಯಕವಾಗಿದೆ. ಅದರಲ್ಲೂ ಮಹಿಳೆಯರು, ಪ್ರತಿಯೊಬ್ಬರ ಮಹಿಳೆಯರು ಕೂಡ ಇವತ್ತು ಈ ಒಂದು ಕಲೆಯನ್ನ ಕಲಿಬೇಕು ಅಂತ ಹೇಳಿ ನಾವು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಈ ಪಂದ್ಯಾವಳಿಯಲ್ಲಿ ಕೂಡ ಸುಮಾರು 400ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ. ಹಾಗಾಗಿ ಇಂಥ ಒಂದು ಕರಾಟೆ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿ ಇವತ್ತು ಎಲ್ಲಾ ಮಕ್ಕಳು ಬಹಳ ಸಂತೋಷದಿಂದ, ಈಗ ಮಧ್ಯಾಹ್ನ ಕೂಡ ಫೈಟಿಂಗ್ ಕಾಂಪಿಟೇಷನ್ ಕೂಡ ಇದೆ. ಬೆಳಿಗ್ಗೆ ಕಥಾ ಕಾಂಪಿಟೇಷನ್ ಮುಗಿದಿದೆ, ಈಗ ಫೈಟಿಂಗ್ ಕಾಂಪಿಟೇಷನ್ ಕೂಡ ಮುಗಿದಿದೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ MLC ಗಳಾದಂತಹ ಡಾಕ್ಟರ್ ಕೆ ಶಿವಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಗೋಲ್ಡನ್ ಸುರೇಶ್ ಅವರು ಮತ್ತು ಸುಮಾರು 5 ಜನ ಪ್ರತಿಭಾನ್ವಿತ ಸಮಾಜ ಸೇವಕರನ್ನ ಗುರುತಿಸಿ ಇಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಅದರಲ್ಲಿ ವೀರರಾಜ ಅರಸ್ ಅವರು, ವಸಂತಮ್ ಅವರು, ವಿನೋದ್ ಅವರು, ಎಲ್ಲಾ ಕ್ರೀಡಾಪಟುಗಳನ್ನು ಕೂಡ ನಾವು ಇಲ್ಲಿ ಸನ್ಮಾನವನ್ನು ಕೂಡ ನೆರವೇರಿಸಿದ್ದೇವೆ. ಈ ಒಂದು ಕರಾಟೆ ಪಂದ್ಯಾವಳಿ ಯಶಸ್ವಿ ಆಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಎಲ್ಲಾ ಜನಕ್ಕೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಎಷ್ಟು ಮಕ್ಕಳುಗಳು ಬಂದಿದ್ದಾರೆ ಇಲ್ಲಿ. ಅದರ ಜೊತೆಯಲ್ಲಿ ಪೇರೆಂಟ್ಸ್ ಬಂದಿದ್ದಾರೆ. ಈಗೆಲ್ಲರಿಗೂ ಫಸ್ಟ್ ಆದ್ರೆ ಗೊತ್ತಿರ್ತಿರ್ಲಿಲ್ಲ ಕರಾಟೆ ಎಷ್ಟು ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಅಂತ ಹೇಳಿ. ಈಗಿನ ಸಮಾಜದಲ್ಲಿ ಎಷ್ಟೊಂದು ಕೃತ್ಯಗಳು ನಡೀತಾ ಇದೆ. ಅದು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಡೆಲ್ಲಿ ಇರ್ಬೋದು. ಪ್ರತಿದಿನ ನೋಡಿದ್ರೆ ನೀವು ಪೇಪರ್ಗಳಲ್ಲಿ ನೋಡ್ತಾ ಇದ್ದೀರಾ, ಮೀಡಿಯಾಗಳಲ್ಲಿ ಬರ್ತಾ ಇದೆ, ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ. ಏನೆಲ್ಲ ಆಗ್ತದೆ ಹೆಣ್ಣು ಮಕ್ಕಳ ಮೇಲೆ ಅಂತ ಹೇಳಿ ದೌರ್ಜನ್ಯಗಳು ನಡೀತಾ ಇದೆ. ನಾನು ಹೇಳೋದು ಒಂದೇ, ನೀವಿವತ್ತು ಏನು ನಿಮ್ಮ ಮಗುವಿಗೆ ಕೊಡ್ತಾ ಇದ್ದೀರಾ, ಇಷ್ಟು ಟೈಮ್ ಕೊಟ್ಟು ನೀವು ಇಷ್ಟು ಟೈಮ್ ನೀವು ಅವ್ರಿಗಾಗಿ ಇಡ್ತಾ ಇದ್ರಿ, ಮೀಸಲಾತಿಯಾಗಿ ಇಡ್ತಾ ಇದ್ದೀರಾ, ಅದು ಒಂದಿನ ಅವ್ರನ್ನ ರಕ್ಷಣೆ ಮಾಡ್ಕೊಡುತ್ತೆ. ಮೊದ್ಲೆಲ್ಲ ನಮ್ಗೆ ಕಮ್ಮಿ ಇತ್ತು. ನಾವೆಲ್ಲ 90s ಅಲ್ಲೆಲ್ಲ ಮಾಡ್ಬೇಕಾರೆ, 80s 90s ಅಲ್ಲೆಲ್ಲ ಮಾಡ್ಬೇಕಾದ್ರೆ ತುಂಬಾ ಕಮ್ಮಿ ಇತ್ತು. ಇವಾಗ ತುಂಬಾ ಖುಷಿ ಆಗುತ್ತೆ ಪೇರೆಂಟ್ಸ್ ನ ನೋಡಿದಾಗ. ಎಷ್ಟು ಅವ್ರನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಕ್ಲಾಸಸ್ಗೆ ಬಿಡ್ತೀರಾ, ಕ್ಲಾಸ್ ಅಲ್ಲಿ ವೆಯ್ಟ್ ಮಾಡಿ 1 ಗಂಟೆ 2 ಗಂಟೆ ಕಾಲಗಳು ಕಾಯ್ದ್ಬಿಟ್ಟು ಕರ್ಕೊಂಡು ಹೋಗ್ತೀರಾ. ಅದೆಲ್ಲ
ಎಲ್ಲ ನಿಮ್ಮ ಮಕ್ಕಳಿಗೆ ನೀವೆಷ್ಟು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ ಇದಂತೂ ನೋಡಿ. ಈಗಿನ ಒಂದು ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ತುಂಬಾನೇ ಇಂಪಾರ್ಟೆಂಟ್. ನಾವು ಪ್ರತಿ ಶಾಲೆಗಳಲ್ಲಿ ಹೋದಾಗೆಲ್ಲ, ಮತ್ತೆ ಈಗ ಗವರ್ನಮೆಂಟ್ ಇಂದ ವೆಲ್ಫೇರ್ ಇಂದ ತುಂಬಾ ಕೊಡ್ತಾ ಇದಾರೆ, ನಾವು ಮಾಡ್ತಾ ಇದೀವಿ. ಅಲ್ಲಿ ಮಕ್ಕಳಿಗೆ ನಾವು ಕರಾಟೆನ ಕಲಿಸ್ತಾ ಇದೀವಿ. ಖುಷಿ ಆಗ್ತಾ ಇದೆ. ಈಗ ಪ್ರತಿದಿನ ಅವೇರ್ನೆಸ್ ಬರ್ತಾ ಇದೆ ಪೇರೆಂಟ್ಸ್ ಅಲ್ಲಿ. ಇದೇ ತರ ಸಪೋರ್ಟ್ ಮಾಡಿ. ಇವತ್ತು ಎಷ್ಟು ಜನ ಪೇರೆಂಟ್ಸ್ ಬಂದು ಇಲ್ಲಿ ತುಂಬಾ ಟೈಮ್ ಕಾಯ್ದು ಏನ್ ಹೋಗಿದ್ದೀರಾ. ಆಮೇಲೆ ನಮ್ಮ ಲಯನ್ಸ್ ಗೋಲ್ಡನ್ ಸುರೇಶ್ ಅವರು ಇದಾರೆ ಇಲ್ಲಿ. ಅವರು ಎಲ್ಲಾ ಇದ್ರಲ್ಲೂ ಬಂದು ಅವರು ಅವೇರ್ನೆಸ್ ಕೊಡ್ತಾ ಇದಾರೆ ಕರಾಟೆ ಬಗ್ಗೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಈ ವಿಚಾರಕ್ಕೆ. ಸೊ ಇದೇ ತರ ಪ್ರತಿಯೊಬ್ರು ಒತ್ತು ಕೊಟ್ಟು ತಮ್ಮ ರಕ್ಷಣೆಯನ್ನು, ತಮ್ಮ ಮಕ್ಕಳ ರಕ್ಷಣೆಯನ್ನು ಅವರೇ ಮಾಡ್ಕೊಳ್ಳೋ ತರ ಒಂದು ಪರಿಸ್ಥಿತಿ ಬಂದಿದೆ ಇವಾಗ. ಖುಷಿ ಆಗ್ತಾ ಇದೆ ಅದಕ್ಕೆ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಹೀಗೆ ಹೆಚ್ಚು 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 ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅವ್ರನ್ನೆಲ್ಲರನ್ನು ಕರಾಟೆಗೆ ಹಾಕಿ ತಮ್ಮ ರಕ್ಷಣೆ ತಮ್ಮಿಂದಲೇ ಆಗ್ಬೇಕು. ತಮ್ಮ ರಕ್ಷಣೆ ತಾವೇ ಮಾಡ್ಕೊಳ್ಬೇಕು. ಹಾಗಾಗಿ ದಯಮಾಡಿ ಇನ್ನು ಯಾರೆಲ್ಲ ಬೇಡ ನನ್ನ ಹೆಣ್ಣು ಮಕ್ಳಿಗೆ ಬೇಡ ಗಂಡ್ ಮಗು ಮಾಡ್ಲಿ ಅಂತ ಸ್ವಲ್ಪ ಜನ ಇನ್ನೂ ಅದೇ ಒಂದು ಇದ್ರಲ್ಲಿ ಇದ್ದಾರೆ ಹಳ್ಳಿಗಳ ಕಡೆ. ಯಾಕಂದ್ರೆ ನಾವು ಹಳ್ಳಿಗಳ ಕಡೆ ತುಂಬಾ ಹೋಗಿ ನಾವು ಮಾಡ್ತಾ ಇದೀವಿ, ಇದನ್ನೆಲ್ಲ ಕ್ಲಾಸಸ್ ಮಾಡ್ತಾ ಇದೀವಿ. ಅಲ್ಲಿ ಇನ್ನೂ ಅವೇರ್ನೆಸ್ ಇಲ್ಲ. ಹೆಣ್ಮಕ್ಳಿಗೆ ಯಾಕೆ ಬೇಡ ಅಂತಾರೆ. ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳಿಗೆ ಮೊದ್ಲು ಬೇಕಾಗಿರೋದು ರಕ್ಷಣೆ. ಪ್ಲೀಸ್ ಇವತ್ತಿಂದನೇ ನಿಮಗೆ ಏನ್ ಗವರ್ನಮೆಂಟ್ ಕೊಡ್ತಾ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಮಕ್ಕಳನ್ನ ಕರಾಟೆಗೆ ಸೇರಿಸಿ ಮತ್ತೆ ಮತ್ತೆ ಅದ್ರದ್ದು ಒಂದು ನಾಲೆಡ್ಜ್ ತಗೊಂಡು ಅವ್ರು ಇನ್ನೊಂದಷ್ಟು ಜನಕ್ಕೆ ಹೇಳೋ ತರ, ಮಾಡೋ ತರ, ಕಲ್ಸೋ ತರ ಒಂದು ಅವಕಾಶ ನಿಮ್ಮ ಮಕ್ಕಳಿಗೆ ಕೊಡಿ. ಥ್ಯಾಂಕ್ ಯು. ನನ್ನ ಹೆಸರು ಭಾರತಿ ಆನಂದ್ ಅಂತ ಹೇಳ್ಬಿಟ್ಟು, ನಾನು ಮೈಸೂರು ಕರಾಟೆ ಅಸೋಸಿಯೇಷನ್ ಸೆಕ್ರೆಟರಿ, ಮತ್ತೆ AKF ಫಸ್ಟ್ ಲೇಡಿ ರೆಫ್ರಿ, ಅಂದ್ರೆ ಏಷ್ಯನ್ ಕರಾಟೆ ಫೆಡರೇಷನ್ ಮೊದಲನೇ ಲೇಡಿ ರೆಫ್ರಿ. ನಾನು ಮೈಸೂರಲ್ಲಿದ್ದೀನಿ. 33 ವರ್ಷದಿಂದ ನಾನು ಕರಾಟೆ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ನಾನು ಕರಾಟೆನೇ ಇನ್ವಾಲ್ವ್ ಆಗಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕರಾಟೆ ಬಗ್ಗೆ ಅಷ್ಟು ವಿಷಯ ಗೊತ್ತಿರಲಿಲ್ಲ. ಆದ್ರೆ ಸುಮಾರು 20 ವರ್ಷದಿಂದ ನಮಗೆ ಸಿದ್ದರಾಜ್ ಅವರು ಪರಿಚಯ ಆದ್ಮೇಲೆ ಕರಾಟೆ ಅಂದ್ರೆ ಏನು, ಅದು ಮಕ್ಕಳಿಗೆ ಎಷ್ಟು ಅವಶ್ಯಕ ಅನ್ನೋದು ಈ ಒಂದು ಸಂದರ್ಭದಲ್ಲಿ ಗೊತ್ತಾಯ್ತು. ಹಾಗೆ ಕರಾಟೆ ಇದೇ ರೀತಿ ಮುಂದುವರೆದು ಎಲ್ಲಾ ಮಕ್ಕಳುಗಳಿಗೂ ಪ್ರೋತ್ಸಾಹ ನೀಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸಮಾಜಕ್ಕೆ ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಇದು 1972 ಇಂದ ನಾನು ಸ್ಟಾರ್ಟ್ ಮಾಡಿದ್ದು. ಅವಾಗ ಯಾರು ಕರಾಟೆ ಅಂತ ಗೊತ್ತಿರ್ಲಿಲ್ಲ. ಇಲ್ಲಿವರೆಗೂ ಕರಾಟೆ ಮಾಡ್ತಾನೆ ಇದ್ದಾರೆ. 8 ತಗೊಂಡ್ ಬಂದಾದ್ಮೇಲೆ ಜಿಲ್ಲೆಕ್ಕೆಲ್ಲ ಗೊತ್ತಾಯ್ತು. ಅವಾಗಿಂದ ಇಲ್ಲಿವರೆಗೂ ಸಾವಿರಾರು ಜನ ನನ್ನ ಹತ್ರ ಕರಾಟೆ ಕಲ್ತಿದ್ದಾನೆ. ಇವತ್ತು ಕಲಿತಾ ಇದ್ದಾರೆ. ನನ್ನ ಶಿಷ್ಯ ಪಕ್ಕದಲ್ಲಿ ನಿಂತಿದ್ದಾನೆ. ಇವನು ಸುರೇಶ್ ಅಂತ, ಗೋಲ್ಡನ್ ಸುರೇಶ್. ಇವತ್ತಿಗೂ ಅದೇ ರೀತಿ ಜೊತೆಲಿ ಮಾಡ್ಕೊಂಡು ನಮ್ಮ ಆಸಿಫ್ ಅಂತ, ಅವರು ನನ್ನಮಲ, ಶಫೀಕ್ ಅಹಮದ್ ಅಂತ, ಇದು ಇಮ್ತಿಯಾಜ್ ಅಹಮದ್ ಅಂತ, ಇವರೆಲ್ಲ ಕರಾಟೆ ಕಲ್ತು ಇವಾಗ ಸುಮಾರು ಜನ ಕಲಿಸ್ತಾ ಇದ್ದಾರೆ. ಇವರು ಕರಾಟೆ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ಈಗ ನಾನ್ ಏನ್ ಹೇಳ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಅವಕಾಶ ಐತೆ ಚೆನ್ನಾಗಿ. ಈಗ ಅವ್ರು ಸಣ್ಣ